ಕ್ಲಾರಿಟಿ ಇಲ್ಲದ ಗೃಹ ಸಚಿವರ ಹೇಳಿಕೆ ನೋಡಿ. FSL ವರದಿ ಬಂದರೂ ಕ್ಲಾರಿಟಿಗೆ ಬರಲಿಲ್ವಾ ಸರ್ಕಾರ? FSL ವರದಿ ಬಾರದೆ ವಾಯ್ಸ್ ಸ್ಯಾಂಪಲ್ ಹೆಂಗೆ ತಗೋತೀರಾ ನೀವು ಅಲ್ವಾ? ಅನುಮಾನ ಮೂಡುತ್ತೆ ತಾನೇ. ವಾಯ್ಸ್ ಸ್ಯಾಂಪಲ್ ಯಾವ ಆಡಿಯೋಗೆ ಮ್ಯಾಚ್ ಮಾಡ್ತೀರಾ ನೀವು? 7 ಜನರನ್ನ ಕರೆದು ವಾಯ್ಸ್ ಸ್ಯಾಂಪಲ್ ಯಾವುದಕ್ಕೆ ಮ್ಯಾಚ್ ಮಾಡ್ತಾ ಇದ್ದೀರಾ? ಗೊಂದಲದ ಪ್ರಶ್ನೆಗಳಿಗೆ ಗೃಹ ಸಚಿವರೇ ಉತ್ತರವನ್ನು ಕೊಡಬೇಕಾಗಿದೆ. ಇವಾಗ ಅವರ ಹೇಳಿಕೆಯಲ್ಲೇ ಕ್ಲಾರಿಟಿ ಇಲ್ಲ. ಅವ್ರು ಹೇಳ್ತಾರೆ 7 ಜನರನ್ನ ಕರೆಸಿದ್ದೀವಿ, ವಾಯ್ಸ್ ತೊಗೊಂಡಿದ್ದೀವಿ, ಮ್ಯಾಚ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಮ್ಯಾಚ್ ಮಾಡ್ತೀರಾ ಹಾಗಾದರೆ? ಈಗ ಆ ಕ್ಲಿಪ್ಪಿಂಗ್ಸ್ ಏನಿದೆ, ಕ್ಲಿಪ್ಪಿಂಗ್ಸ್ನಲ್ಲಿ ಕೂಗಿರುವ ಘೋಷಣೆಗೂ ನೀವು ಕರೆಸಿರೋ 7 ಜನರ ವಾಯ್ಸ್ಗೂ ನೀವು ಮ್ಯಾಚ್ ಮಾಡ್ತೀರಾ? FSL ರಿಪೋರ್ಟಲ್ಲಿ ಅದು ಬರಬೇಕು ನೋಡಿ. ಈ ಕ್ಲಿಪ್ಪಿಂಗ್ನಲ್ಲಿ ಇಂಥ ವ್ಯಕ್ತಿ ಕೂಗಿದ್ದಾರೆ ಅಂತಂದಾಗ ಆ ವ್ಯಕ್ತಿಯನ್ನು ಕರೆದು ನೀವು ವಾಯ್ಸ್ ಸ್ಯಾಂಪಲ್ ತೊಗೊಂಡು ಮ್ಯಾಚ್ ಮಾಡಬೇಕು. ಅಥವಾ ವೃಥಾ ಕಾಲಹರಣನ ಆ ಅನುಮಾನನೂ ಕೂಡ ಮೂಡುತ್ತೆ. ಒಂದು ತಿಳ್ಕೋಬೇಕು ಸರ್ಕಾರ, ಈ FSL ವರದಿ ಏನು ಬಂದಿದೆ ಇದ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡ್ರಿ ಅನ್ನೋದ್ರ ಮೇಲೆ ಸರ್ಕಾರದ ದಾರ್ಷ್ಟ್ಯತೆ ಏನು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಇಲ್ಲ, ಅದು ಇನ್ನೂ ವರದಿ ಬರಬೇಕು. ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ಅದು ಒಂದು ಚಾನಲ್ದಲ್ಲ, ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ. ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬರಬೇಕು, ಒಟ್ಟಾರೆ ವರದಿ ಬರಬೇಕು. ಬಂದ ಮೇಲೆ ನಾವು ಅದಕ್ಕೆ ಇಲ್ಲ ಬಂದಿಲ್ಲ. ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲಲ್ಲ. ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಕ್ಯೂರ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇಲ್ಲ, ಅದು ಇನ್ನೂ ವರದಿ ಬರಬೇಕು. ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ಅದು ಒಂದು ಚಾನಲ್ದಲ್ಲ, ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ. ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬರಬೇಕು, ಒಟ್ಟಾರೆ ವರದಿ ಬರಬೇಕು. ಬಂದ ಮೇಲೆ ನಾವು ಅದಕ್ಕೆ ಇಲ್ಲ ಬಂದಿಲ್ಲ. ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲಲ್ಲ. ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಹೆಂಗೆ ಇದು FSL ರಿಪೋರ್ಟ್ ಯಾವ ರೀತಿ ಬರುತ್ತೆ ಅಂತ? ಇವರು ಇನ್ನೂ ರಿಪೋರ್ಟೇ ಬಂದಿಲ್ಲ, 7 ಜನರ ಸಸ್ಪೆಕ್ಟನ್ನು ಕರೆಸಿದ್ದಾರೆ, ವಾಯ್ಸ್ ಸ್ಯಾಂಪಲ್ ತೊಗೊಂಡಿದ್ದೀವಿ ಅಂತಾರೆ. ಇದನ್ನು ಯಾವುದಕ್ಕೆ ಮ್ಯಾಚ್ ಮಾಡ್ತಾರೆ, ಹೆಂಗೆ ಮ್ಯಾಚ್ ಮಾಡ್ತಾರೆ? ಅಥವಾ ಸರ್ಕಾರ ಏನಾದರೂ ಕಾಲಹರಣ ಮಾಡ್ತಾ ಇದೆಯಾ? ಅನುಮಾನಗಳು ಮೂಡಲ್ವಾ ರವೀಶ್ ಇವೆಲ್ಲ? ಅರವಿಂದ್, ಖಂಡಿತವಾಗಿ ಕೂಡ ಗೃಹ ಸಚಿವರ ಹೇಳಿಕೆಯಲ್ಲಿ ಕ್ಲಾರಿಟಿನೇ ಇರಲಿಲ್ಲ. ಅಂದರೆ ಒಂದು ಏನು ಆಡಿಯೋಗಳನ್ನ ಕಳಿಸಿದ್ದಾರೆ FSLಗೆ, ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಇದೆಯೋ ಅಥವಾ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಘೋಷಣೆ ಇದೆಯೋ, ಯಾವುದು ಏನಿದೆ ಅನ್ನೋದ್ರ ಬಗ್ಗೆ ಕೂಡ FSLಗೆ ಕಳಿಸಿದ್ದಾರೆ. ಹಾಗಾಗಿ ಆ FSL ವರದಿ ಬರದೇ ಇದ್ರೂ ಕೂಡ 7 ಜನರ ವಿಚಾರಣೆ ಮಾಡಿ ಆ ಆಡಿಯೋ ಸ್ಯಾಂಪಲನ್ನು ಯಾವುದಕ್ಕೆ ಮ್ಯಾಚ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಇಲ್ಲಿ 2 ವಿಚಾರಗಳಾಗಿರ್ಬೋದು. ಒಂದು, ಆ ಒಂದು FSL ವರದಿ ಬಂದಿರಬಹುದು. ಆ ವರದಿಯ ಆಧಾರದ ಮೇಲೆ ಆ ಆಡಿಯೋಗೆ ಈ 7 ಜನರ ಆಡಿಯೋನ ಲಿಂಕ್ ಮಾಡಿ ಎಲ್ಲೋ ಒಂದು ಕಡೆ ಅದನ್ನು ಮತ್ತೆ ಸ್ಯಾಂಪಲ್ ಕಳಿಸಿರೋದು ಕೂಡ ಆಗಿರ್ಬೋದು. ಆದರೆ ಆ ವಿಚಾರವನ್ನು ಗೃಹ ಸಚಿವರು ಎಲ್ಲೂ ಕೂಡ ಬಿಟ್ಟುಕೊಡ್ತಾ ಇಲ್ಲ. ಹಾಗಾಗಿ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆಯೋ ಅಥವಾ ಸರ್ಕಾರದ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಏನಾದರೂ ಚರ್ಚೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರೇ ಇದ್ರ ಬಗ್ಗೆ ಚರ್ಚೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಅಂದರೆ ಒಂದು, ಈ ಮೊದಲು ಕಳಿಸಿರ್ತಕ್ಕಂಥ ಆಡಿಯೋ ವಿಡಿಯೋ ಬಗ್ಗೆ FSL ವರದಿ ಬಂದಿದೆಯೋ ಇಲ್ವೋ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ಬೇಕಾಗತ್ತೆ. ಒಂದು ವೇಳೆ ಅದು ಬಂದಿದೆ, ಈಗ ಮತ್ತೆ ಅದನ್ನ ಮ್ಯಾಚ್ ಮಾಡೋದಕ್ಕೋಸ್ಕರವಾಗಿ ಈ 7 ಜನರ ಸ್ಯಾಂಪಲ್ ಅನ್ನ ಕಳಿಸಿದ್ದೇವೆ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ಆ ವರದಿ ಬರದೆ ಈ 7 ಜನರ ಆಡಿಯೋನ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಹೇಗೆ ಮ್ಯಾಚ್ ಮಾಡ್ತಾರೆ ಈಗ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಇನ್ನೂ ಕೂಡ ಈ ಒಂದು ವಿಚಾರದಲ್ಲಿ ಸರ್ಕಾರ ಗೊಂದಲದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಗೃಹ ಸಚಿವರು ಮತ್ತೆ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ. ಈಗ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಾ ಇಲ್ವಾ? ಇಷ್ಟೇ ಬೇಕಾಗಿರೋದು.